ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ಅಂದರೆ ಮದುವೆ ಮನೆಗಳಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಾಡೋ ರೀತಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಇಲ್ಲಿ ನಾನು ಸಮ ಪ್ರಮಾಣದಲ್ಲಿ ಒಂದು ಬೌಲಷ್ಟು ಹೆಸರುಬೇಳೆ, ಒಂದು ಬೌಲಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಇಲ್ಲಿ ಕುಕ್ಕರಲ್ಲಿ ಹಾಕಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಈಗ ಇದಕ್ಕೆ ಒಂದು 4 ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಏಕೆಂದರೆ ಇದು ಸ್ವಲ್ಪ ತುಂಬ ಚೆನ್ನಾಗಿ ಬೇಯಬೇಕು. ಇವಾಗ ಕಿಚಡಿಗೆಲ್ಲ ಯಾವ ರೀತಿ ಬೇಯಿಸ್ಕೊತೀವೋ ಅದೇ ರೀತಿ ಖಾರ ಪೊಂಗಲ್ಗೆ ಬೇಯಿಸ್ಕೋಬೇಕಾಗುತ್ತೆ. ಹಾಗಂತ ತುಂಬಾ ಬೆಂದಿರಬಾರ್ದು, ಒಂದು ಮೀಡಿಯಮಲ್ಲಿರಬೇಕು. ಖಾರ ಪೊಂಗಲ್ ನೀವು ಮಾಡಿರ್ತೀರ, ಬಟ್ ಈ ರೀತಿ ಒಂದು ಸಲ ಮಾಡಿ ತುಂಬ ರುಚಿಯಾಗಿರುತ್ತೆ. ನಿಮಗೆ ಗೊತ್ತಾಗ್ಬಿಡುತ್ತೆ ಖಾರ ಪೊಂಗಲ್ ಅಂದರೆ ಇದು ಒಳ್ಳೆ ಪರ್ಫೆಕ್ಟು ಅದ ಅಂತ. ಈ ವಿಧಾನದಲ್ಲಿ ಒಂದು ಸಲ ಮಾಡಿ. ಇವಾಗ ನೋಡಿ ನೀರೆಲ್ಲ ಹಾಕ್ಬಿಟ್ಟು, ನಾನು ಇಲ್ಲಿ ಉಪ್ಪೇನು ಹಾಕಿಲ್ಲ, ಬೇಕು ಅಂದರೆ ನೀವು ಹಾಕ್ಕೊಂಡು ಬೇಯಿಸ್ಕೋಬೋದು. ಲಿಡ್ಡನ್ನ ಕ್ಲೋಸ್ ಮಾಡಿ ಗ್ಯಾಸ್ ಹಚ್ಚಿ ಇದನ್ನು 1 ವಿಷಲ್ ಅಥವಾ 2 ವಿಷಲ್ ಬೇಕಾದರೂ ನೀವು ಹಾಕಿಸ್ಕೋಬೋದು. ಈಗ ಇದು ವಿಷಲ್ಲು ಬರೋದ್ರೊಳಗೆ ನಾನಿಲ್ಲಿ ಮತ್ತು ಒಂದು ಚಟ್ನಿ ರೆಡಿ ಮಾಡ್ಕೋತಾ ಇದ್ದೀನಿ, ಮತ್ತು ಆಮೇಲೆ ಮಸಾಲಾನ ರೆಡಿ ಮಾಡ್ಕೋತೀನಿ. ಅಂದರೆ ಖಾರ ಪೊಂಗಲ್ ತಿನ್ನೋದಕ್ಕೆ ಚಟ್ನಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇದಕ್ಕೆ ಸಿಂಪಲ್ಲಾಗಿ ಒಂದು ಸ್ವಲ್ಪ ಲೈಟಾಗಿ ಚಟ್ನಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕಾಯಿ ಚಟ್ನಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಇಲ್ಲಿ ಸ್ವಲ್ಪ ಖಾರ ಬೇಡ ಮತ್ತು ಜಾಸ್ತಿ ಮಾಡ್ತಾಯಿಲ್ಲ ಕ್ವಾಂಟಿಟಿ. ಹಾಗಾಗಿ ಇಲ್ಲಿ ಒಂದು 4 ಗೆಡ್ಡೆ ಬೆಳ್ಳುಳ್ಳಿ, ತೆಂಗಿನಕಾಯಿ, 2 ಮೆಣಸಿನ್ಕಾಯಿ ಹಾಕಿದ್ದೀನಿ. ಖಾರ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೋಬೋದು. ಬಟ್ ಖಾರ ಪೊಂಗಲಲ್ಲೇ ಇರುತ್ತಲ್ವ, ಅದಕ್ಕೂ ಈ ಚಟ್ನಿ ಈ ರೀತಿ ಮಾಡೋದಕ್ಕೂ ಕರೆಕ್ಟಾಗಿರುತ್ತೆ, ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹುರ್ಗಡ್ಲೆನ ಈಗ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಹಾಕಿ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ರುಬ್ಕೋಬೇಕು. ಅಂದರೆ ನಾನು ಒಂದೇ ಜಾರಲ್ಲಿ ಮತ್ತೆ ಬೇರೆ ಬೇರೆ ಜಾರ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತಾ ಇಲ್ಲ, ಒಂದೇ ಜಾರಲ್ಲಿ 2 ಆಗೋಗ್ಬಿಡುತ್ತೆ. ಫಸ್ಟಿಗೆ ನಾನು ಇಲ್ಲಿ ಚಟ್ನಿನ ರೆಡಿ ಮಾಡಿ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಇವಾಗ ನೋಡಿ ಇಷ್ಟೇ. ಈಗ ಈ ಚಟ್ನಿನ ಎತ್ತಿಟ್ಬಿಟ್ಟು ಅದೇ ಜಾರ್ಗೆ ನಾನಿಲ್ಲಿ ಖಾರ ಪೊಂಗಲ್ಗೆ ಮಸಾಲನ ರುಬ್ಕೋತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸು ಇವಿ ಹಾಕಂಗೆ ಇಲ್ಲ. ಇದಕ್ಕೆ ಒಂದು 2 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು 2 ಪೀಸು ಚಿಕ್ಕ ಪೀಸು ಶುಂಠಿ, ಮತ್ತು 2 ಅಂದರೆ ನೀವು 2ರಿಂದ 3 ಜನ ಮನೇಲಿದ್ದೀರ ಅಂದಾಗ ನಾನು ನೀರ ಕ್ವಾಂಟಿಟಿಗೆ ಕರೆಕ್ಟಾಗಿ ಇಷ್ಟು ತೊಗೊಂಡ್ರೆ ನೀವು ತುಂಬ ಚೆನ್ನಾಗಿ ಬರುತ್ತೆ. ನಾನು 2 ಮೆಣಸಿನ್ಕಾಯಿ, 2 ಇಕ್ಲು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ತೆಂಗಿನ ತುರಿ. ನೀವು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಅಂದರೆ ತರ್ತರಿಯಾಗಿ ಆದರೂ ಪರವಾಗಿಲ್ಲ, ಇದಕ್ಕೆ ಇನ್ನೇನು ಹಾಕೋಂಗಿಲ್ಲ. ಬರೀ ಇಷ್ಟನ್ನು ನೀವು ಪೇಸ್ಟ್ ಮಾಡಿಕೊಂಡ್ರೆ ನಿಮಗೆ ಖಾರ ಪೊಂಗಲ್ ಅಂತೂ ತುಂಬಾ ರುಚಿಯಾಗಿರುತ್ತೆ. ಇದೇ ಸೀಕ್ರೆಟು. ಮಾಮೂಲಿ ನಾವೇನೇ ಮಾಡಿದ್ರೂ ಅಷ್ಟು ಟೇಸ್ಟ್ ಬರೋಲ್ಲ. ಈ ರೀತಿ ಮಾಡಿದ್ರೆ ನಿಮಗೆ ಏನು ಒಂದು ಸಲ ಅಷ್ಟು ರುಚಿ ಅಂದರೆ ಅಷ್ಟು ರುಚಿಯಾಗಿರುತ್ತೆ. ಇವಾಗ ನೋಡಿ ನಾನು ಅದನ್ನೆಲ್ಲ ಮಸಾಲೆ ರೆಡಿ ಮಾಡೋದ್ರೊಳಗೆ ಇಲ್ಲಿ 1-2 ವಿಷಲ್ಲು ಕೂಗಿಸ್ಕೊಂಡಿದ್ದೆ, ಅದು ರೆಡಿಯಾಗಿದೆ, ವಿಷಲ್ಲು ಹೋಗಿದೆ. ಇವಾಗ ಮತ್ತೆ ನಾನು ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆನ ಇಟ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಸಾಸಿವೆ, ನೀವು ಇದಕ್ಕೆ ಒಗ್ಗರಣೆಗೆ ಬೇಕು ಅಂದರೆ ಸ್ವಲ್ಪ ಜೀರಿಗೆ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಒಗ್ಗರಣೆಗೆ ಏನು ಯೂಸ್ ಮಾಡ್ತಾಯಿಲ್ಲ. ಇಲ್ಲಿ ಒಗ್ಗರಣೆಗೆ ಹಾಕೋದಕ್ಕಿಂತ ನಾವು ಸಪ್ರೇಟಾಗಿ ಬೇರೆ ಹಾಕ್ತೀವಲ್ಲ, ಅದು ತುಂಬಾ ರುಚಿ ಕೊಡುತ್ತೆ, ನಿಮಗೆ ಗೊತ್ತೂ ಆಗಲ್ಲ. ಮತ್ತು ಒಂದು 10 ಕಾಳು ಮೆಣಸನ್ನ ಹಾಕ್ಕೋಬೇಕು ಒಗ್ಗರಣೆಗೆ, ಮತ್ತು ಸ್ವಲ್ಪ ಕರಿಬೇವು. ಇವಾಗ ಅದೆಲ್ಲ ಹಾಕಿದ್ಮೇಲೆ ನಾನು ರುಬ್ಬಿಟ್ಟಿದ್ನಂತಲ್ಲ ಮಸಾಲ, ಅಂದರೆ ನೀವು ಒಂದು ಸಲ ಇದಕ್ಕೇನಪ್ಪ ಅಂದರೆ ಮಾಮೂಲಿ ಚಟ್ನಿ ಥರನೇ ಇದಕ್ಕೆ ಸ್ವಲ್ಪ ಶುಂಠಿ ಹಾಕ್ಕೊಂಡು ರುಬ್ಕೊಂಡ್ರೆ, ಅಂದರೆ ಜಾಸ್ತಿ ಬೆಳ್ಳುಳ್ಳಿ ಹಾಕೋಂಗಿಲ್ಲ. ಮೇನು ಚಟ್ನಿಗೆಲ್ಲ ನಾವು ಜಾಸ್ತಿ ಬೆಳ್ಳುಳ್ಳಿ ಹಾಕೋತೀವಲ್ಲ, ಆ ರೀತಿ ಹಾಕೋಂಗಿಲ್ಲ. ನಿಮಗೆ ಖಾರಕ್ಕೆ ಒಂದು ಮೀಡಿಯಮ್ಮಾಗಿ ಇರಬೇಕಷ್ಟೇ. 1-2 ಮೆಣಸಿನ್ಕಾಯಿ, 1-2 ಇಕ್ಲು ಬೆಳ್ಳುಳ್ಳಿ ಅಷ್ಟೇ. ಅದನ್ನು ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡಿಕೊಂಡು ಇವಾಗ ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಜಾರಲ್ಲಿ ಮಸಾಲ ಇತ್ತಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಮತ್ತು ಇದು ಕಲ್ಲರು ಒಂದು ನಿಮಗೆ ಯಾವ ರೀತಿ ಮದುವೆ ಮನೇಲಿ ಕಲ್ಲರ್ ಇರುತ್ತೋ ಅದೇ ಥರ, ಅಂದರೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳಿ. ತುಂಬ ಕಲ್ಲರು ಚೆನ್ನಾಗಿರುತ್ತೆ ಮತ್ತು ನೋಡೋದಕ್ಕೂ ಅಷ್ಟು ಲುಕ್ ಇರುತ್ತೆ. ಚೆನ್ನಾಗಿ ಕುದಿಸ್ಕೋಬೇಕು ಮಸಾಲ, ಸ್ವಲ್ಪ ಹಸಿ ವಾಸನೆ ಏನಿರುತ್ತೋ ಅದು ಹೋಗಬೇಕು. ಅದನ್ನು ಚೆನ್ನಾಗಿ ಕುದಿಯುವಾಗ ನೀವು ಇಲ್ಲಿ ರೈಸು ಮತ್ತು ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ರಲ್ಲ ಅದನ್ನು ಇದಕ್ಕೆ ಹಾಕ್ಕೋಬೇಕಾಗುತ್ತೆ. ನಿಮಗೆ ಗಟ್ಟಿ ಏನಾದರೂ ಆಯಿತು ಅಂದರೆ ನೀವು ಇದಕ್ಕೆ ನೀರನ್ನು ಹಾಕ್ಕೋಬೋದು ಸ್ವಲ್ಪ.
ತಣ್ಣೀರಾದರೂ ಆಯಿತು, ಯಾಕೆಂದರೆ ನಾನು ಉಪ್ಪನ್ನು ಇವಾಗ ಹಾಕ್ಕೋತಾ ಇದ್ದೀನಲ್ವ. ನೀವು ಮುಂಚೆ ಏನಾದರೂ ಉಪ್ಪು ಹಾಕಿದರೆ ಸ್ವಲ್ಪ ಬಿಸಿನೀರು ಕಾಯಿಸಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ತಣ್ಣೀರಿದ್ನೇ ಎಷ್ಟು ಕ್ವಾಂಟಿಟಿ ನಿಮಗೆ ತೆಳವಬೇಕು, ಯಾಕೆಂದರೆ ಬೇಳೆ ಅಲ್ವಾ ಆಲ್ಮೋಸ್ಟ್ ಗಟ್ಟಿಯಾಗುತ್ತೆ. ಒಂದು ಮೀಡಿಯಮಲ್ಲಿ ಮಾಡಬೇಕು, ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನಾನು, ಈ ಹದ ಕರೆಕ್ಟಾಗಿರುತ್ತೆ ಅಂತ. ಇವಾಗ ಉಪ್ಪು ಚೆನ್ನಾಗಿ ಕರಗಬೇಕಲ್ವ, ಇದು ಸ್ವಲ್ಪ ಕುದಿಬೇಕು, ಯಾಕೆಂದರೆ ಮಸಾಲನ್ನು ಹಾಕಿದ್ದೀವಿ, ಉಪ್ಪು ಹಾಕಿದ್ದೀವಲ್ವ, ಉಪ್ಪೆಲ್ಲ ಕರಗಿ ಮಸಾಲ ಎಲ್ಲ ಇದಕ್ಕೆ ರೈಸಿಗೆ ತುಂಬ ಚೆನ್ನಾಗಿ ಹೊಂದ್ಕೋಬೇಕು. ಇವಾಗ ಅದ್ರ ಜೊತೇಲಿ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೋತಾ ಇದ್ದೀನಿ. ಸೀಕ್ರೆಟ್ ಅಂದರೆ ಇದೇನೆ, ತುಂಬ ರುಚಿಯಾಗಿರುತ್ತೆ ಈ ರೀತಿ ಹಾಕೋದ್ರಿಂದ. ಮತ್ತು ಜೀರಾ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, 2 ಸಮ ಪ್ರಮಾಣದಲ್ಲಿ ಹಾಕಬೇಕಾಗುತ್ತೆ. ಆವಾಗ ನಿಮಗೆ ರುಚಿ ಕೊಡೋದೇ ಇದು. ಮಸಾಲೆ ಜೊತೆಲಿ ಈ ಜೀರಿಗೆ ಪುಡಿ ಮೆಣಸಿನ ಪುಡಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಸ್ಪೈಸಿ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೋಬೋದು, ಬಟ್ಟು ಮೀಡಿಯಮ್ ಆಗಿರಬೇಕು. ಖಾರ ಪೊಂಗಲ್ ಅಂದರೆ ಟೇಸ್ಟಿಯಾಗಿರಬೇಕು, ಖಾರ ಇರಬಾರ್ದು. ಹಾಗಾಗಿ ಈ ಹದದಲ್ಲಿ ನೀವು ಮಾಡಿದ್ರೆ ಸೂಪರಾಗಿರುತ್ತೆ. ನೋಡಿ, ಇವಾಗ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇನ್ನೇನು ನಾವು ಸ್ವಲ್ಪ ಇಳಿಸ್ಬೇಕು ಅನ್ನುವಾಗ ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲು ಹಾಕಿ. ಇದು ಇನ್ನೂ ಒಂದು ಸೀಕ್ರೆಟು, ಇದು ರುಚಿ ಬರೋದಕ್ಕೆ ಕಾರಣವೇ ಹಿಂಗೆ. ನೀವು ಒಂದು ಗ್ಲಾಸ್ ಹಾಲು ಹಾಕ್ತಲೇ ನೀವು ಹಾಗೆ ಮಾಡಿ ನೋಡಿ, ಬೇಕಾದ್ರೆ ಆ ಟೇಸ್ಟ್ ಹೆಂಗಿರುತ್ತೆ. ಒಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು ಮಾಡಿ ನೋಡಿ ಒಂದಿನ, ಎಷ್ಟು ಟೇಸ್ಟ್ ಬರುತ್ತೆ ಅಂತ ನಿಮ್ಗೆ ಆವಾಗ ಗೊತ್ತಾಗ್ಬಿಡುತ್ತೆ ರುಚಿ ಎಲ್ಲಿ ಮಿಸ್ ಹೊಡಿತೈತೆ ಅಂತ. ತುಂಬ ರುಚಿಯಾಗಿರುತ್ತೆ. ಇವಾಗ ನೋಡಿ, ಹಾಲೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ನಾನಿವಾಗ ಸೈಡಿಗೆ ಎತ್ತಿಕ್ಕೋತಾ ಇದ್ದೀನಿ. ಇದಕ್ಕೆ ಮತ್ತು ಅದೇ ಒಲೆಗೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ. ಅಂದರೆ ಇಲ್ಲಿ ಗೋಡಂಬಿನ ಫ್ರೈ ಮಾಡಿದ್ರೆ ನಿಮಗೆ ತುಂಬ ರುಚಿಯಾಗಿರುತ್ತೆ. ಇದು ಅಂದರೆ ಕೆಲವ್ರು ಹಾಕ್ಕೊಂತಾರೆ, ಕೆಲವ್ರು ಹಾಕೋಣಲ್ಲ. ಒಗ್ಗರಣೆಲಿ ಹಾಕೋದಕ್ಕಿಂತ ನಾವು ಈ ರೀತಿ ಮೇಲ್ಗಡೆ ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದು ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪ ಬ್ರೌನ್ ಕಲರ್ ಬರಲಿ, ಆ ರೀತಿ ಗೋಡಂಬಿನ ಫ್ರೈ ಮಾಡಿ ನಾವಿಲ್ಲಿ ಖಾರ ಪೊಂಗಲ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಖಾರ ಪೊಂಗಲ್ಲು ರೆಡಿ ಆಯಿತು. ಮತ್ತು ಗ್ಯಾಸ್ ಹಚ್ಕೊಂಡು ನಾನು ಅದೇ ಪ್ಯಾನ್ ಇಟ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು, ಅಂದರೆ ನಾನು ಚಟ್ನಿ ಮಾಡಿದ್ದೆ ಅಲ್ವಾ, ಚಟ್ನಿಗೆ ನೀವು ಬೇಕು ಅಂದರೆ ಒಗ್ಗರಣೆ ಮಾಡ್ಕೋಬೋದು, ಇಲ್ಲಾಂದರೆ ಇದಕ್ಕೆ ಹಾಗೇ ತಿನ್ಕೋಬೋದು, ತೊಂದರೆ ಇಲ್ಲ. ಸ್ವಲ್ಪ ಒಗ್ಗರಣೆ ಮಾಡಿದ್ರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಚಟ್ನಿಗೂ ನಾನು ಒಗ್ಗರಣೆ ಮಾಡಿಕೊಂಡೆ ಸಿಂಪಲ್ಲಾಗಿ, ಬರೀ ಸಾಸಿವೆ ಮತ್ತು ಕರಿಬೇವು ಇವೆರಡು ಹಾಕಿ. ನೋಡಿ, ಚಟ್ನಿನೂ ರೆಡಿ ಆಯಿತು, ಬಿಸಿ ಬಿಸಿ ಖಾರ ಪೊಂಗಲ್ಲು ರೆಡಿ ಆಯಿತು. ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಇದು ದೇವ್ರ ನೈವೇದ್ಯಕ್ಕೂ ನೀವು ಮಾಡಿಟ್ಕೋಬೋದು, ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಮತ್ತು ದೇವ್ರಿಗೂ ಇಷ್ಟ ಆಗುತ್ತೆ, ಮತ್ತು ನಮಗೂ ಅಷ್ಟೇ, ಮಕ್ಕಳಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ. ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.